Hello everyone. Let us see question number 29. That is 12th main. Answer the following questions. Question number 29. Double circulation of the blood is essential to maintain constant temperature in mammals. How? This is 1 mark question. Double circulation of blood is essential to maintain constant temperature in mammals ಅಂತ ಕೇಳಿದ್ದಾರೆ. Because it allows more efficient supply of oxygen to the body cells. It generates the extra energy needed to maintain consistent body temperature. See, ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗ್ಬೇಕಂದ್ರೆ ದರ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ ಸಮ್ ಎಕ್ಸ್ಟ್ರಾ ಎನರ್ಜಿ ಅಲ್ವಾ. ವಿ ನೀಡ್ ಸಮ್ ಎನರ್ಜಿ ಫಾರ್ ಅವರ್ ಆಕ್ಟಿವಿಟೀಸ್ ಅಲ್ವಾ. ನಾವು ಓಡೋದಕ್ಕಿರ್ಬೋದು, ಮಾತಾಡೋದಕ್ಕಿರ್ಬೋದು, ನೋಡೋದಕ್ಕಿರ್ಬೋದು, ಯೋಚನೆ ಮಾಡೋದಕ್ಕಿರ್ಬೋದು. ಎವ್ರಿ ಆಕ್ಟಿವಿಟಿ ನೀಡ್ಸ್ ಎನರ್ಜಿ. ಈಗ ಇದೆಲ್ಲ ಆಕ್ಟಿವಿಟೀಸ್ಗೆ ಎನರ್ಜಿ ಬೇಕು. ಜೊತೆಗೆ ಎಕ್ಸ್ಟ್ರಾ ಎನರ್ಜಿ ಇದ್ರೆ ಮಾತ್ರ ಅವರ್ ಬಾಡಿ ಕ್ಯಾನ್ ಮೇಂಟೈನ್ ಅ ಕಾನ್ಸ್ಟೆಂಟ್ ಟೆಂಪರೇಚರ್. ಈಗ ಎಕ್ಸಾಂಪಲ್, ನಿಮ್ಮತ್ತೆ ಅಪ್ಪ 100 ರೂಪಾಯಿ ಕೊಟ್ಟಿದ್ದಾರೆ, ಮನೆಗೆ ಒಂದಿಷ್ಟು ಸಾಮಾನ್ ತರ್ಲಿಕ್ಕೆ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಹೋಗ್ತೀರಿ, ಮಾರ್ಕೆಟಿಗೆ ಹೋಗಿರ್ತೀರಿ, ಅಪ್ಪ ಬರ್ಕೊಟ್ಟಿದ್ ಸಾಮಾನೆಲ್ಲ ತಗೊಂಡಿದ್ದೀರಿ, ನಿಮ್ಮ ಹತ್ರ ಏನೂ ಉಳ್ದಿಲ್ಲ, 100 ರೂಪಾಯಿಗೆ 100 ರೂಪಾಯಿ ಖರ್ಚಾಯ್ತು. ಈಗ ಮತ್ತೊಂದಿನ ಅಪ್ಪ 100 ರೂಪಾಯಿ ಕೊಟ್ಟಿದ್ದಾರೆ, ಮತ್ತೆ ಸಾಮಾನ್ ಚೀಟಿ ಬರ್ಕೊಟ್ಟಿದ್ದಾರೆ, ತಗೊಂಡ್ ಹೋಗ್ತೀರಿ. ನೀವು ಮಾರ್ಕೆಟಿಗೆ ಹೋಗಿ ಏನೇನ್ ಬೇಕೋ ತಗೊಳ್ತೀರಿ, 80 ರೂಪಾಯಿ ಖರ್ಚಾಯ್ತು. 20 ರೂಪಾಯಿ ಉಳಿದಿದ್ದು ನಿಮಗೆ ಯೂಸಿಗೆ ಬಂತು, ನಿಮ್ ಪಾಕೆಟಿಗೆ ಹೋಯ್ತು ಅಲ್ವಾ. ಅದೇ ತರ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ಡಬಲ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಏನಿದೆ, ಇದು ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಸಪರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿರುತ್ತೆ. ಸೊ ಇಟ್ ಅಲೋಸ್ ಮೋರ್ ಎಫಿಷಿಯಂಟ್ ಸಪ್ಲೈ ಆಫ್ ಆಕ್ಸಿಜನ್ ಟು ದ ಬಾಡಿ ಸೆಲ್ಸ್. ಇಲ್ಲಿ ಆಕ್ಸಿಜನ್ ಮತ್ತೆ ಆಕ್ಸಿಜನ್ ಇಲ್ಲದೆ ಇರೋ ಬ್ಲಡ್ ಏನಿದೆ ಅದು ಸಪರೇಟ್ ಆಗಿರೋದಕ್ಕೆ it allows more efficient supply of oxygen to the body cells. It generates the extra energy needed to maintain constant body temperature ಅಂತ ಹೇಳ್ತೀವಿ. Thank you.